ಮೈಸೂರು ಸಾಂಸ್ಕೃತಿಕ ನಗರ ಅಲ್ಲ, ಇದು ಪಾಪಿಗಳ ನಗರ, ಪಾಪಿಗಳ ಲೋಕ, ರೌಡಿಗಳ ಲೋಕ, ಅತ್ಯಾಚಾರಿಗಳ ಲೋಕ. ರಿಯಲ್ ಎಸ್ಟೇಟ್ ದಂಧೆ ಪೊಲೀಸ್ ಸ್ಟೇಷನ್ಗಳಲ್ಲೂ ನಡೀತಾ ಇದೆ ಇವತ್ತು. ಮಂಗಳೂರಿನಿಂದ ಯಾವನೊಬ್ಬ ಅಯೋಗ್ಯ ಬಂದು ಆ ಗೋಶಾಲೆ ಹೆಸರಿನಲ್ಲಿ 5-6 ಎಕರೆ ಮಟ್ಟ ಮಾಡಿದಾನಲ್ಲ, ಇದನ್ನ ಕೇಳೋ ತಾಕತ್ತು ನಿಮ್ ಜಿಲ್ಲಾಧಿಕಾರಿಗಳಿಗೆಲ್ಲ ಇಲ್ವಾ? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗಿಲ್ವಾ? ತಹಸೀಲ್ದಾರ್ಗಿಲ್ವಾ? PDOಗಿಲ್ವಾ? 8 ಜನ ಗ್ರಾಮ ಪಂಚಾಯತಿ ಸದಸ್ಯರಿಗಿಲ್ವಾ? ರಾಜೀನಾಮೆ ಕೊಡಿ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಾವೇನಾರಿ ಭಯ ನಾವೇನಾರಿ ನಮ್ಮ ಆಕ್ರೋಶ ಹೊರ ಹಾಕೋ ವೇಳೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮ್ಗೆ ಮಾನ ಮರದಿಲ್ವಾ? ಪುಕ್ಕಟ್ಟೆ ಸಂಬಳ ಯಾತಕ್ಕೆ ಪಡಿತಾ ಇದ್ರಿ? ಪುಕ್ಕಟ್ಟೆ ಸಂಬಳ ಪಡೆಯೋ ಯೋಗ್ಯತೆ ನಿಮ್ಗೆ ಏನಿದೆ ಹೇಳಿ? ನಾವೇನಾರಿ ನಮ್ಮ ಅಂಗ್ಲ ಹಚ್ಕೊಂಡು ನಾವು ಇಷ್ಟೊಂದು ಎನರ್ಜಿ ಹಾಳು ಮಾಡ್ಕೊಂಡು, ಇಷ್ಟು ಅಧಿಕಾರಿಗಳು ಎದುರಾಕೊಂಡು, ಇವ್ರ ಮನೆಯೊಳಗೆ ರಾಜಕಾರಣಿಗಳು ಎದುರಾಕೊಂಡು ಮೈಸೂರಿನ ಉಳಿವಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಾ ಇದೀವಲ್ಲ, ಮೈಸೂರಿನ ಜನ ಏನ್ ಮಾಡ್ತಾ ಇದ್ರಿ ಎಲ್ಲ ಗೊತ್ತು ಸರ್. ಎಲ್ಲ ನರಬಾಕ ಅಧಿಕಾರಿಗಳು, ಹಣಬಾಕ ಅಧಿಕಾರಿಗಳು, ಗುಲಾಮ ಅಧಿಕಾರಿಗಳು. ಯಾಕೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಿಂದ ಭೇಟಿ ಕೊಟ್ಟಿದ್ರಂತೆ. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಇವರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಆ ಚಾಮುಂಡಪ್ಪನ ಭೇಟಿ ತಿಂಬಾಗ ಒಂದು ಕೆರೆ ಇದೆ, ಆ ಕೆರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯೋಕೆ ಅಂತ ಇರೋದು. ಆ ಕೆರೆನ ಸ್ವಿಮ್ಮಿಂಗ್ ಪೂಲು ಬೋಟಿಂಗ್ ಮಾಡಕ್ ಹೋಗೋರಲ್ಲ ಇವ್ರು ಅಧಿಕಾರಿಗಳು. ಇವ್ರೆಂತ ಮನ ಅಧಿಕಾರಿಗಳು ಇವರು? ಇವ್ರಿಗೆ ನಾಚಿಕೆ ಹಾಸಿಗೆ ಇಲ್ವಾ? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮೂಡ ಅಧ್ಯಕ್ಷರು ಮೈಸೂರಿಗೆ 2 ಕಣ್ಣು 1 ಮೂಗಿದ್ದಂಗೆ ಇವರು ಆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾ ಇದ್ರಿ ಹೇಳಿ? ನೀವು ಯಾಕ್ರೆ ರಾಜಕಾರಣಿಗಳು ಗುಲಾಮರ ಕೆಲಸ ಮಾಡ್ತಾ ಇದ್ರಿ? ಸಾರ್ವಜನಿಕರ ಬೆಂಬಲ ತಗೊಳ್ಳಿ, ತಿಂಗಳಿಗೊಂದ್ಸಲ ಸಾರ್ವಜನಿಕರ ಸಭೆ ಕರೀರಿ. ನಿಮ್ಗೆ ಏನ್ ಸಮಸ್ಯೆ ಇದೆ ಹೇಳಿ, ನಾವು ಬರ್ತೀವಿ. ಯಾತಿಗೋಸ್ಕರ ನೀವೆಲ್ಲ ಸೇರ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರ ಅಂತ ನಮ್ಮ ಆಕ್ರೋಶವನ್ನು ಈ ರೀತಿ ಹೊರ ಹಾಕ್ತಾ ಇದ್ದೇವೆ. ತುಂಬಾ ನೋವಾಗ್ತಾ ಇದೆ. ಮೈಸೂರು ಸಾಂಸ್ಕೃತಿಕ ನಗರ ಅಲ್ಲ, ಇದು ಪಾಪಿಗಳ ನಗರ, ಪಾಪಿಗಳ ಲೋಕ, ರೌಡಿಗಳ ಲೋಕ, ಅತ್ಯಾಚಾರಿಗಳ ಲೋಕ ಅಂತ ನಾವು ಬಿಂಬಿಸ್ಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ದಂಧೆ ಪೊಲೀಸ್ ಸ್ಟೇಷನ್ಗಳಲ್ಲೂ ನಡೀತಾ ಇದೆ ಇವತ್ತು. ಈ ಮಟ್ಟಿಗೆ ಇದೆಯಲ್ಲ, ನೀವು ರಾಜಕಾರಣಿಗಳಿಗೆ ನಿಮ್ಮ ಮನೆ ಹಾಳಾಗ, ನಿಮ್ಮ ಮನೆ ಕೊಟ್ಟೋಗ, ನಿಮ್ಮ ಮನೆ ದೀಪ ತುಂಬೋಗವ್ರೆ. ಸಂವಿಧಾನಬದ್ಧವಾಗಿ ಜನಗಳಿಗೆ ಕುಡಿಸಿ ತಿನ್ನಿಸಿ ಹಾಳು ಮಾಡಿ ರಾಜಕಾರಣಕ್ಕೆ ಏನಕ್ಕೆ ಬರ್ಬೇಕು ಹೇಳಿ? ನಿಮ್ಮ ಮನೆಗಳು ಹಾಳಾಗೋಗಲ್ವಾ? ನಾಳೆ ದಿವಸ ಇದು ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ನಿಮಗೂ ಕಂಟಕ ತಪ್ಪದಲ್ವಲ್ಲ? ಯಾತಿಗೋಸ್ಕರ ನೀವು ಎಚ್ಚೆತ್ಕೊತಾ ಇಲ್ಲ? ಯಾತಿಗೋಸ್ಕರ ನಮ್ಮ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀರಂತ ನಮ್ಮ ನೋವನ್ನು ಈ ರೀತಿಯ ನಮ್ಮ ನೋವನ್ನು ತೋರಿಸ್ಕೊತಾ ಇದ್ದೇವೆ. ದಯಮಾಡಿ ಮೈಸೂರಿನ ಜನತೆ ಇಂಥ ಪವಿತ್ರವಾದಂಥ ಚಾಮುಂಡಿ ಬೆಟ್ಟ ಉಳಿವಿ ಕಡೆಗೆ ಮನಸ್ಸು ಮಾಡಬೇಕು, ಹೋರಾಟಕ್ಕೆ ಕೈ ಹಾಕಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಮೈಸೂರಿನ ಜನತೆಯಲ್ಲಿ ಮನವಿ ಮಾಡಿ. ಮಂಗಳೂರಿನಿಂದ ಯಾವನೊಬ್ಬ ಅಯೋಗ್ಯ ಬಂದು ಆ ಗೋಶಾಲೆ ಹೆಸರಿನಲ್ಲಿ 5-6 ಎಕರೆ ಮಟ್ಟ ಮಾಡಿದಾನಲ್ಲ, ಇದನ್ನ ಕೇಳೋ ತಾಕತ್ತು ನಿಮ್ ಜಿಲ್ಲಾಧಿಕಾರಿಗಳಿಗೆಲ್ಲ ಇಲ್ವಾ? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗಿಲ್ವಾ? ತಹಸೀಲ್ದಾರ್ಗಿಲ್ವಾ? PDOಗಿಲ್ವಾ? 8 ಜನ ಗ್ರಾಮ ಪಂಚಾಯತಿ ಸದಸ್ಯರಿಗಿಲ್ವಾ? ರಾಜೀನಾಮೆ ಕೊಡಿ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ.